ಈ ಬಾರಿ ಎತ್ತಿರುವಂಥ ಕೆಲವು ಪ್ರಶ್ನೆಗಳ ಬಗ್ಗೆ ಮಾತ್ರ ನಿಮ್ಮ ಜೊತೆ ಒಂದು ಚರ್ಚಾ ರೂಪದಲ್ಲಿ ಇದನ್ನು ಮಾಡಲಿಕ್ಕಿದ್ದೇನೆ. ಒಂದು, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯದ ವಿಷಯದಲ್ಲಿ ನಮಗಿರುವಂಥ ದೊಡ್ಡ ಎರಡು ಪ್ರಶ್ನೆಗಳು. ಒಂದು ರಸ್ತೆ ಮತ್ತು ರೈಲಿನ ವಿಷಯ. ಅದರಲ್ಲಿ ನಾನು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ಹೈ ಕೆಪಾಸಿಟಿ ರೈಲ್ ಲೈನ್ನ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದೆ. ಈ ಪ್ರಶ್ನೆ ಅಲ್ಲಿ ಸರ್ಕಾರದ ಹತ್ತಿರ ಮಂಗಳೂರು ಬೆಂಗಳೂರು ಮಧ್ಯೆ ಪ್ಯಾಸೆಂಜರ್ ಮತ್ತು ಫ್ರೀಟ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡುವ ದೃಷ್ಟಿಯಿಂದ ಹೈ ಕೆಪಾಸಿಟಿ ರೈಲ್ವೆ ಲೈನ್ನ ಯೋಚನೆ ಇದೆಯಾ ಅನ್ನುವಂಥ ಪ್ರಶ್ನೆ ಇತ್ತಿದ್ದೆ. ಅದಕ್ಕೆ ಪೂರಕವಾಗಿ ಇದ್ದರೆ ಫಿಸಿಬಿಲಿಟಿ ಸ್ಟಡಿ ಏನು, ಟೈಮ್ ಲೈನ್ ಏನು, ಬಜೆಟ್ರಿ ಅಲೋಕೇಶನ್ ಏನು ಅನ್ನುವಂಥದ್ದು ಪ್ರಶ್ನೆ. ಇಲ್ಲದಿದ್ದರೆ ಈಗಿರುವಂಥ ಲೈನನ್ನು ಕೆಪಾಸಿಟಿ ಬಿಲ್ಡಿಂಗ್ ಹೇಗೆ ಮಾಡ್ಬೋದು ಅನ್ನುವಂಥ ಬಗ್ಗೆ ಕೂಡ ಪ್ರಶ್ನೆಯನ್ನು ಎತ್ತಿದ್ದೆ. ಅದಕ್ಕೆ ಸರ್ಕಾರದಿಂದ ರಿಪ್ಲೈ ಬಂದಿದೆ, ಕೆಲವರು ಅದನ್ನು ನೋಡಿರ್ಬೋದು. ಅದರಲ್ಲಿ ಒಂದೆರಡು ಅಂಶಗಳನ್ನು ಹೈಲೈಟ್ ಆಗುವಂಥ ವಿಷಯಗಳು ಕೂಡ ಇದೆ. ನಾವು ಮುಂದೆ ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನುವಂಥರ ಬಗ್ಗೆ ಒಂದು ಇದೆ. ರೈಲ್ ಲೈನ್ನ ಇಂಪಾರ್ಟೆನ್ಸನ್ನು ಒಪ್ಪಿಕೊಂಡಿದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೈಲ್ ಲೈನ್, ವೈಟಲ್ ರೈಲ್ ಲೈನ್ ಅನ್ನುವಂಥದ್ದನ್ನು ಸರ್ಕಾರ ಇದನ್ನು ಒಪ್ಪಿಕೊಂಡಿದೆ. ಮತ್ತು ಈ ಘಾಟ್ ಸ್ಟ್ರೆಚ್ ಏನಿದೆ, ಆ ಘಾಟ್ ಸ್ಟ್ರೆಚ್ನಲ್ಲಿ ಒಂದು ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡಬೇಕು. ಫಿಸಿಬಿಲಿಟಿ ಸ್ಟಡಿ ದೃಷ್ಟಿಯಿಂದ ಸರ್ಕಾರ ಸೌತ್ ವೆಸ್ಟರ್ನ್ ರೈಲ್ವೆ ಈಗಾಗಲೇ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದೆ. ಇಲೆಕ್ಟ್ರಿಫಿಕೇಷನ್ ದೃಷ್ಟಿಯಿಂದ ಕೂಡ ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸುಬ್ರಹ್ಮಣ್ಯ ರೋಡ್ ತನಕ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶ್ಪುರವರೆಗಿನ ಎಲೆಕ್ಟ್ರಿಫಿಕೇಷನ್ ಮುಂದಿನ ವರ್ಷ ಜೂನ್ನೊಳಗೆ ಮುಗಿಸ್ತಾರೆ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಇದು ಮಂಗಳೂರು ಬೆಂಗಳೂರು ರೈಲ್ ಲೈನ್ನ ಬಗ್ಗೆ ನಮಗಿರುವಂಥ ಫಸ್ಟ್ ಸ್ಟೆಪ್ ಇದು. ಒಂದು ಎಲೆಕ್ಟ್ರಿಫಿಕೇಷನ್ ಪೂರ್ತಿ ಲೈನ್ ಆಗಿಬಿಟ್ರೆ ದ್ಯಾಟ್ ಇಟ್ ಸೆಲ್ಫ್ ಒಂದು ಸಣ್ಣ ಕೆಪಾಸಿಟಿ ಬಿಲ್ಡಿಂಗ್ ಎಲೆಕ್ಟ್ರಿಫಿಕೇಷನ್ ಪೂರ್ತಿ ಲೈನ್ ಆಗೋದ್ರಿಂದ ಆಗ್ತದೆ. ಎರಡನೇದು, ಇದಕ್ಕೆ ಪೂರಕವಾಗಿ ಆ ಪ್ರಶ್ನೆಗಳ ಜೊತೆ ಪೂರಕವಾಗಿ ನಾನು ರೈಲ್ವೆ ಸಚಿವರ ಜೊತೆ 2-3 ಮೀಟಿಂಗ್ಗಳನ್ನು ಕೂಡ ಮಾಡಿದ್ದೆ, ವಿಶೇಷವಾಗಿ ಮಂಗಳೂರು ಬೆಂಗಳೂರು ರೈಲ್ ಲೈನ್ನ ಬಗ್ಗೆ. ಅದರಲ್ಲಿ ಪ್ರಶ್ನೆ ಉತ್ತರದಲ್ಲೂ ನೀವು ಮುಂದೆ ನೋಡಿದರೆ HMRDCಯ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು ಕಾಲದಲ್ಲಿ ರೈಲ್ವೆ ಹಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳನ್ನು ಫಾರ್ಮ್ ಮಾಡ್ತಿದ್ರು. ಎಲ್ರಿಗೂ ಗೊತ್ತಿದೆ. ಅದು HMRDC ಇರ್ಬೋದು, ಇಲ್ಲಿಯ ಕೊಂಕಣ್ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು. ಇಂಡಿಯನ್ ರೈಲ್ವೆ ಹತ್ರ ಪೂರ್ತಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ, ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ಇಲ್ಲದಿರುವಂಥ ಸಂದರ್ಭದಲ್ಲಿ ಲೋಕಲ್ ಸ್ಟೇಟ್ ಗೌರ್ಮೆಂಟ್ಗಳನ್ನು ಒಳಗೊಂಡು HMRDCಯನ್ನು ಫಾರ್ಮ್ ಮಾಡಿದರು. ಆ ಸಂದರ್ಭದಲ್ಲಿ ಹಾಸನ್ ಮತ್ತು ಮಂಗಳೂರಿನ ಮಧ್ಯೆ ಈ ಬ್ರಾಡ್ಗೇಜ್ ಕನ್ವರ್ಷನ್ ಏನಿದೆಯಾ, ಇದು HMRDCಯ ಮುಖಾಂತರ ಆಗಿದೆ. ಹಾಗಾಗಿ HMRDCಯನ್ನು ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ HMRDC ಅದರ ಶೇರನ್ನು ಬಿಟ್ಕೊಡ್ಬೇಕಾಗ್ತದೆ. ಸೊ ದರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ರೈಲ್ವೆ ಬಗ್ಗೆ ನಾನು ಕೊಂಕಣ್ ರೈಲ್ವೆ ಮರ್ಜರ್ ಬಗ್ಗೆ ಪ್ರಶ್ನೆ ಮಾಡಿದೆ. ಕೊಂಕಣ್ ರೈಲ್ವೆ ಮರ್ಜರಲ್ಲೂ ಕೂಡ ಉತ್ತರ ಮುಂದೆ ನೀವು ನೋಡ್ಬೋದು, ನಾನು ಡ್ರೈವನ್ನು ಕಳಿಸ್ತೇನೆ. ಆ ಉತ್ತರದಲ್ಲೂ ಕೂಡ ಸ್ಟೇಟ್ ಗೌರ್ಮೆಂಟ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಅವರು ಹೇಳಿದ್ದಾರೆ. ಶೇರ್ ಹೋಲ್ಡಿಂಗನ್ನು ಅವರು ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಉತ್ತರ ಬಂದ ನಂತರ ನಾನು ನಮ್ಮ ಜಿಲ್ಲೆಯ ಶಾಸಕರುಗಳ ಹತ್ರ ಕರ್ನಾಟಕ ವಿಧಾನಸಭೆಯಲ್ಲಿ ಕೂಡ ಅದನ್ನು ಎತ್ತಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೆ. ನಮ್ಮ ಶಾಸಕರು ಅದನ್ನು ಕರ್ನಾಟಕ ವಿಧಾನಸಭೆಯಲ್ಲೂ ಕೂಡ ಎತ್ತಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಂಕಣ್ ರೈಲ್ವೆ ಶೇರನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಬಟ್ ಬೆಸ್ಟ್ ಎಕ್ಸಿಟ್ ಆಪ್ಷನ್ ಮುಖಾಂತರ ಅಂತ ಹೇಳಿದ್ದಾರೆ. ತಮ್ಮೆಲ್ಲರ ಮುಂದೆ ನಾನು ಈ ವಿಷಯವನ್ನು ಹೇಳಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಶೇರ್ ಏನಿದೆಯಾ ಆ ಶೇರ್ಗೆ ಪೂರಕವಾಗಿ ಅವರಿಗೆ ಕೇಂದ್ರ ಸರ್ಕಾರ ಆ ಹಣವನ್ನು ಇವತ್ತಿನ ಶೇರ್ ವ್ಯಾಲ್ಯೂವಲ್ಲಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದೆ. ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು, ಕಳೆದ 25 ವರ್ಷದಿಂದ ಈ ರೈಲ್ ಲೈನನ್ನು ಯೂಸ್ ಮಾಡಿಕೊಂಡಿದ್ದೇವೆ. ಇವತ್ತು ಇಂಡಿಯನ್ ರೈಲ್ವೆ ಕೊಂಕಣ್ ರೈಲ್ವೆಯನ್ನು ಡೆವಲಪ್ ಮಾಡಬೇಕಾದ್ರೆ ಇಂಡಿಯನ್ ರೈಲ್ವೆಗೆ ಪೂರ್ತಿ ಬಿಟ್ಕೊಡ್ಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಕೊಂಕಣ್ ರೈಲ್ವೆ 2,500 ಕೋಟಿ ಸಾಲದಲ್ಲಿ ಇವತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖಾಂತರ ನಾವು ಇದನ್ನು ಪರ್ಸ್ಯೂ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ತನ್ನ ಶೇರನ್ನು ಬಿಟ್ಕೊಡ್ಬೇಕಾಗ್ತದೆ ಕೊಂಕಣ್ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ಮರ್ಜ್ ಆಗಬೇಕಾದ್ರೆ. ಇದು ರೈಲ್ವೆ ದೃಷ್ಟಿಯಿಂದ ಅಂಶ. ರೈಲ್ವೆಯಲ್ಲಿ ಇನ್ನೊಂದು ವಿಷಯ, ಮಂಗಳೂರು ಜಂಕ್ಷನ್ ಮತ್ತು ಮಂಗಳೂರು ಸೆಂಟ್ರಲ್ ಏನಿದೆಯಾ ಅದನ್ನು ಈಗ ಇನಿಷಿಯಲ್ ಸ್ಟೆಪ್ ಆಗಿ ಸೌತ್ ವೆಸ್ಟರ್ನ್ಗೆ ಮರ್ಜ್ ಮಾಡುವಂಥ ಮಂಗಳೂರು ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವನ್ನ ಅದನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಜೊತೆ ಮರ್ಜ್ ಮಾಡುವ ದೃಷ್ಟಿಯಿಂದ ನಾನು ಮಾನ್ಯ ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರ ಹತ್ರ ಮಾತನಾಡಿದ್ದೇನೆ. ಅವರು ಇನ್ ಪ್ರಿನ್ಸಿಪಲ್ ಇಟ್ ಇಸ್ ಅ ಲಾಜಿಕಲ್ ಸೊಲ್ಯೂಷನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಂತರ ನಾನು ರೈಲ್ವೆ ಬೋರ್ಡ್ನ ಚೇರ್ಮನ್ ಅವರನ್ನು ಕೂಡ ಭೇಟಿಯಾಗಿದ್ದೇನೆ. ಇದನ್ನು ನಾನು ಖಂಡಿತವಾಗಿಯೂ ಪರ್ಸ್ಯೂ ಮಾಡ್ತೇನೆ.
ಈಗಿರುವಂಥ ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ ಸದರ್ನ್ ರೈಲ್ವೆ ವ್ಯಾಪ್ತಿಯೊಳಗಿರುವಂಥ 20 ಕಿಲೋಮೀಟರ್ ಸ್ಟ್ರೆಚ್ ಏನಿದೆಯಾ ಅದನ್ನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಕೊಟ್ಟರೆ ಅಡ್ಮಿನಿಸ್ಟ್ರೇಟಿವ್ಲಿ ಮತ್ತು ಬೆಟರ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಅದು ಪೂರಕ ಆಗ್ಬೋದು ಅನ್ನುವಂಥದ್ದು ನಮ್ಮ ನಂಬಿಕೆ. ಆ ಕಾರಣಕ್ಕೆ ಈ ವಿಷಯವನ್ನು ಪರ್ಸ್ಯೂ ಮಾಡ್ತೇವೆ. ಸೊ ರೈಲ್ವೆಗಳು ಒಂದು ಕೊಂಕಣ್ ಮಂಗಳೂರು ಜಂಕ್ಷನ್ ಮಂಗಳೂರು ಸೆಂಟ್ರಲನ್ನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಮರ್ಜ್ ಮಾಡುವ ದೃಷ್ಟಿಯಿಂದ ಪರ್ಸ್ಯೂ ಮಾಡೋದು. ಎರಡನೇದು ಕೊಂಕಣ್ ರೈಲ್ವೆಯಲ್ಲಿ ಕರ್ನಾಟಕ ಸರ್ಕಾರದ ಶೇರ್ ಏನಿದೆಯಾ ಆ ಶೇರನ್ನು ಬಿಟ್ಟುಕೊಡುವ ದೃಷ್ಟಿಯಿಂದ ಕೇವಲ ಕೇಂದ್ರ ಸರ್ಕಾರದಲ್ಲೆಲ್ಲ ಇಲ್ಲಿ ನಮ್ಮ ಶಾಸಕರುಗಳು ನಮ್ಮ ಜನಾಭಿಪ್ರಾಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಜನಾಭಿಪ್ರಾಯ ಕೂಡ ಮೂಡಬೇಕು. ಆ ದೃಷ್ಟಿಯಿಂದ ಇದನ್ನು ಜನರ ಮಧ್ಯೆ ಕೂಡ ಕೊಂಡೋಗುವಂಥ ಕೆಲಸವನ್ನು ಕೊಂಕಣ್ ರೈಲ್ವೆ ಮರ್ಜರ್ ದೃಷ್ಟಿಯಿಂದ ಮಾಡ್ತೇವೆ. HMRDC ದೃಷ್ಟಿಯಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಏನಿದೆಯಾ ಅವ್ರ ಜೊತೆ ಮುಂದಿನ ದಿವಸದಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಮಾತನಾಡಿ HMRDC ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಯೋಚನೆಯನ್ನು ಮಾಡ್ತೇವೆ. ಮಂಗಳೂರು ಬೆಂಗಳೂರು ರೋಡ್ನ ಬಗ್ಗೆ ಮಂಗಳೂರು